ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮೊದಲಿಗೆ ಎಲ್ಲರಿಗೂ ವರಲಕ್ಷ್ಮಿ ಹಬ್ಬದ ಶುಭಾಶಯಗಳು. ವರಲಕ್ಷ್ಮಿ ಪೂಜಾ ಡೆಕೋರೇಷನ್ ಹೇಗೆ ಮಾಡಿದ್ದು ನೋಡೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಇದು ಬ್ಯಾಂಗ್ಳೂರ್ ಮಾರ್ಕೆಟ್, ಫ್ಲವರ್ ಮಾರ್ಕೆಟ್. ಇದು ಬೆಳಗಿನ ಜಾವ 3:30ದಲ್ಲಿ ಬಂದಿದ್ದು. ಇಷ್ಟು ರಶ್ ಇದ್ದಾರೆ. ಫ್ಲವರ್ಸ್ ರೇಟ್ ಇದೆ ಅಂತ ಅಂದರೆ ಅಷ್ಟು ರೇಟು, ತುಂಬ ರೇಟು ಜಾಸ್ತಿ ಇದೆ. ಫ್ಲವರ್ ನೋಡಿರಿ, ಎಲ್ಲ ಕಲರ್ಫುಲ್ಲಾಗಿ ಎಷ್ಟು ಚೆಂದ, ನೋಡೋಕ್ಕಂತೂ ಅಷ್ಟು ಖುಷಿ ಅನ್ನಿಸ್ತು. ಬಟ್ ಒಳಗಡೆ ಹೋಗೋಕ್ಕೆ ಆಗಿಲ್ಲ ನಮ್ಮ ಕೈಯಲ್ಲಿ, ಯಾಕಂತಂದರೆ ಅಷ್ಟು ರಶ್ಶು. ಬೆಳಗ್ಗೆ ನಾವು 3:30ಕ್ಕೆ ಹೋದ್ರೂ ಅಷ್ಟು ರಶ್ ಇತ್ತು. ಹಾಗಾಗಿ ನಾವು ಆಚೆನೇ ತೊಗೊಂಡು ಹೂವು ಬಂದುಬಿಟ್ವಿ 3:30ಗೆ. ನಾವು ಮಾರ್ಕೆಟ್ನಿಂದ ಹೂವು ತಗೊಂಡು ಬರೋವಷ್ಟಿಗೆ 4:15 ಆಯಿತು. ಈ ಥರ ಸಿಂಪಲ್ಲಾಗಿ 2 ಸ್ಟೆಪ್ಸಲ್ಲಿ ಡೆಕೋರೇಷನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನಾವು ವರಲಕ್ಷ್ಮಿ ಹಬ್ಬ ಮಾಡಬೇಕು ಅಂತ ಅಂದರೆ ನಮ್ಮ ಮನೆಯಲ್ಲಿ ಲಕ್ಷ್ಮಿ ಫೋಟೋ ಕಂಪಲ್ಸರಿ ಇರಬೇಕು. ಲಕ್ಷ್ಮಿ ಫೋಟೋ ಹೇಗಿರಬೇಕು ಅಂತ ಕೆಂಪು ಮತ್ತು ಗ್ರೀನ್ ಕಲರಲ್ಲಿರೋ ಅಂಥ ಸೀರೆ ಕಟ್ಟಿರಬೇಕು. ಗಜಲಕ್ಷ್ಮಿ ಫೋಟೋ ಇರಬೇಕು ಕಂಪಲ್ಸರಿ. ಈಗ ನಾವು ಡೆಕೋರೇಷನ್ ಅಂತಂದರೆ ಫಸ್ಟು ಲಕ್ಷ್ಮಿಗೆ ಅರಿಶಿನ ಮತ್ತು ಗಂಧವನ್ನು ಮಿಕ್ಸ್ ಮಾಡಿ ಇಡ್ತಾ ಇದ್ದೀನಿ. ಇದೇ ರೀತಿ ಎಲ್ಲ ಕಡೆನೂ ಅರಿಶಿನ ಹಚ್ಕೋಬೇಕು. 2 ಕೈಗೆ ಮೇಲೆ, 2 ಕೈ ಕೆಳಗಡೆಗೆ, ಕಾಲಿಗೆ, ಎಲ್ಲ ರೀತಿ ಅದೇ ರೀತಿ ಅರಿಶಿನ ಗಂಧ ಮಿಕ್ಸ್ ಮಾಡ್ಕೊಂಡಿರೋದು ಇಟ್ಕೋಬೇಕು. ಹಂಗೆ ನಮ್ಮ ಆನೆಗಳಿಗೂ ಸಹ ಇಟ್ಕೋಬೇಕು. ಈಗ ಕುಂಕುಮ ಹಚ್ಚೋಣ. ಯಾವತ್ತಾಗಲಿ ನಾವು ಅರಿಶಿನ ಕುಂಕುಮ ಹಚ್ಚಬೇಕು ದೇವರಿಗೆ, ಇಲ್ಲ ನಾವು ಹಚ್ಕೋಬೇಕು ಅಂತಂದ್ರೂ ಮಧ್ಯ ಬೆರಳಲ್ಲಿ ಇದೇ ರೀತಿ ನಾನು ಇಡ್ತಾ ಇದ್ದೀನಲ್ಲ ಅದೇ ರೀತಿಯೇ ಯೂಸ್ ಮಾಡಬೇಕು. ಬೇರೆ ಬೇರೆ ಬೆರಳಲ್ಲಿ ನಾವು ಕುಂಕುಮ ಹಚ್ಕೋಬಾರ್ದು, ದೇವ್ರಿಗೂ ಸಹ ಹಂಗೆ ಹಚ್ಚಬಾರ್ದು. ಅರಿಶಿನ ಕುಂಕುಮ ಹಚ್ಚಿದಾಗಿದೆ. ಮೊದಲಿಗೆ ನಾವು ಲಕ್ಷ್ಮಿನೇ ಫೋಟೋನೇ ಎಲ್ಲಿ ಪೂಜೆ ಮಾಡ್ತೀವೋ ಅಲ್ಲಿ ಮಧ್ಯ ಮೇಲೆ ಇಡಬೇಕು. ನೋಡಿ ಎಷ್ಟು ಕಲಕಲವಾಗಿ ಕಾಣಿಸ್ತಾ ಇದೆ ಲಕ್ಷ್ಮಿ ಫೋಟೋ, ಅಂತೂ ಸೂಪರಾಗಿ ಕಾಣಿಸ್ತಾ ಇದೆ. ಈ ರೀತಿ ಫಸ್ಟು ಮೇಲೆಗೆ ಇಡಬೇಕು. ಲಕ್ಷ್ಮಿ ಫೋಟೋನ್ನೇ ಮೇಲೆ ಇರಬೇಕು. ಲಕ್ಷ್ಮೀ ದೇವ್ರನ್ನಿಟ್ಟರೆ ಕೆಳಗಡೆ ಇರಬೇಕು. ಈಗ ಲಕ್ಷ್ಮಿ ಫೋಟೋಗೆ ಮಲ್ಲಿಗೆ ಹಾರವನ್ನು ಹಾಕ್ತಾಯಿದ್ವಿ. ಅಮ್ಮವ್ರಿಗೆ ಎಷ್ಟೋ ಇಷ್ಟವಾದ ಮಲ್ಲಿಗೆ ಹೂವು ಹಾರ ಹಾಕಿದಾಗಿದೆ. ಅಮ್ಮನವ್ರಿಗೆ ಎಷ್ಟೋ ಇಷ್ಟ ಆಗಿದೆ ತಾವರೆ ಹೂವು ತುಂಬ ಚೆನ್ನಾಗಿದೆ. ಅಮ್ಮನವ್ರಿಗೆ ಇಷ್ಟ ಆಗಿದ್ದು ಇಟ್ಟಿದಾಗಿದೆ. ಅದ್ರ ಪಕ್ಕನೇ ನಾವು 1-2 ಚಾವಂತಿಗೆ ಹೂವನ್ನು ಇಡೋಣ, ನೋಡೋಕ್ಕೆ ಚೆಂದ ಕಾಣಿಸುತ್ತೆ. ಅದ್ರ ಪಕ್ಕ ಒಂದು ಕೆಂಪು ಹೂವನ್ನು ಇಟ್ಟರೆ ಇನ್ನೂ ಚೆಂದ ಕಾಣಿಸುತ್ತಲ್ವ. ಲಕ್ಷ್ಮಿ ಫೋಟೋ ಅಮ್ಮನವ್ರಿಗೆ ರೆಡಿ ಮಾಡಿದಾಗಿದೆ. ಈಗ ನಾವು ಕೆಳಗಡೆ ವರಲಕ್ಷ್ಮಿ ಅಮ್ಮನವ್ರನ್ನೇ ಕೂರಿಸ್ಬೇಕು ಅಂತ ಅಂದರೆ ನಾವು ಒಂದು ಮನೆಯೋ ಇಲ್ಲ ಅಂದರೆ ಬಾಳೆ ಎಲೆಯನ್ನು ತಗೊಂಡು ನೀಟಾಗಿ ವಾಶ್ ಮಾಡಿಕೊಂಡು ಒರೆಸ್ಕೊಂಡು ನಾವು ಅದ್ರ ಮೇಲೆ ಕುಬೇರಿ ರಂಗೋಲಿಯನ್ನೇ ಬಿಡಿಸ್ಕೋಬೇಕು. ಯಾವುದೇ ದೇವ್ರನ್ನೇ ನಾವು ಕೂರಿಸುವಾಗ ದೇವ್ರ ಕೆಳಗಡೆ ನಾವು ರಂಗೋಲಿ ಹಾಕಬೇಕು ಅಂತಂದರೆ ಕುಬೇರ ರಂಗೋಲಿನೇ ಮಾತ್ರನೇ ಹಾಕಬೇಕು. ಇದೇ ರೀತಿ ಹಾಕಿದರೆ ಇದನ್ನೇ ಕುಬೇರ ರಂಗೋಲಿ ಅಂತ ಹೇಳ್ತಾರೆ. ದೇವ್ರನ್ನೇ ರಂಗೋಲಿ ಮೇಲೆ ಕೂರಿಸೋ ಅಂತ ಇದ್ದರೆ ರಂಗೋಲಿನೇ ಹೀಗೆ ಬಿಡಿಸ್ಬೇಕು. ದೇವರು ಮುಂದೆ ಆದರೆ ರಂಗೋಲಿ ನೀವು ಹೇಗೆ ಬೇಕಾದರೂ ಹಾಕ್ಕೋಬೋದು. ಕಲಶವನ್ನು ನಾವು ಇಡುವಾಗ ಕಲಶ ಕೆಳಗಡೆ ನಾವು ರಂಗೋಲಿ ಬಿಡಿಸ್ಬೇಕು ಅಂತಂದರೆ ಕುಬೇರಿ ರಂಗೋಲಿನೇ ಬಿಡಿಸ್ಬೇಕು. ನೋಡಿ, ಎಲ್ಲ ಈ ರೀತಿ ಕುಬೇರಿ ರಂಗೋಲಿನೇ ಬಿಡಿಸಿದಾಗಿದೆ. ಈಗ ನಾವು ಒಂದು 5 ಕಡೆ ಅರಿಶಿನ ಮತ್ತು ಕುಂಕುಮವನ್ನೇ ಇಡೋಣ. ಅರಿಶಿನ ಕುಂಕುಮ ಆಗಿದೆ ನಂತರ ಇದಕ್ಕೆ ಒಂದು ಕೆಂಪು ಬಣ್ಣದ ಹೂವನ್ನೇ ಹಾಕಿ, ಈಗ ನಾವು ವರಲಕ್ಷ್ಮಿ ದೇವ್ರನ್ನೇ ಕೂರಿಸ್ಬೇಕು ಅಂತ ಅಂದರೆ ಎಷ್ಟೋ ಜನ ಕಲಶ ಎಲ್ಲ ಬೇಕು ಇಟ್ಕೊಡೋಕ್ಕೆ. ಈಗ ಸ್ಟ್ಯಾಂಡ್ ಇಟ್ಬಿಟ್ಟು ಇದ್ರ ಮೇಲೆ ಕಲಶವನ್ನೇ ಕೂರಿಸಬೇಕು. ಈಗ ನಾವು ಕಲಶಕ್ಕೆ ದೊಡ್ಡ ಬಿಂದಿ, ತಾಮರೆ ಬಿಂದಿಯನ್ನೇ ನಾವು ತೊಗೊಂಡಿದ್ದೀವಿ.
ಅದಕ್ಕೆ ನಾವು ಗಂಗಾಜಲವನ್ನು ಮನೆಯಲ್ಲಿರೋ ಅಂಥ ನೀರನ್ನೇ ನಾವು ಯೂಸ್ ಮಾಡಬಾರ್ದು. ಈ ಥರ ಫ್ರೆಶ್ ಆಗಿ ಬರ್ತಾ ಇರೋ ನೀರನ್ನೇ ತಗೋಬೇಕು. ಗಂಗಾಜಲನ್ನೇ ಎಂಜಲಿ ಮಾಡಿರೋ ನೀರೆಲ್ಲ ಹಾಕಬಾರ್ದು ಕಲಿಸಕ್ಕೆ ಯಾವತ್ತೇ ಆಗಲಿ. ಇದೇ ರೀತಿ ನೀರನ್ನೇ ಎತ್ಕೊಂಡೋಗು ಸ್ಟ್ಯಾಂಡ್ ಮೇಲೆ ಇಡೋಣ. ಶೇಕ್ ಆಗಿಲ್ಲದೆ ಸ್ಟ್ಯಾಂಡ್ ಮೇಲೆ ಇಡಬೇಕು. ಆ ಕಲಶ ಚೊಂಬುಗೆ ನಾವು ಬಿಳಿ ದಾರ ಮತ್ತು ಅರಿಶಿಣಕ್ಕೆ ಹಚ್ಚಿ ಅರಿಶಿಣ ಕೊಂಬು ಕಟ್ಟಿ ಅರಿಶಿಣ ಕುಂಕುಮವನ್ನೇ ಹಚ್ಚಬೇಕು. ಆ ಗಂಗಾಜಲದಲ್ಲಿ ನಾವು ಮಹಾಕುಂಭ ಮೇಳನಿಂದ ತಂದಿರೋ ಗಂಗಾಜಲವನ್ನು ಸಹ ಸೇರಿಸ್ತಾ ಇದ್ದೀನಿ. ಈಗ ಅದಕ್ಕೆ ಅರಿಶಿಣ, ಕುಂಕುಮ, ಗಂಧ, 1 ರೂಪಾಯಿ ಕಾಯಿನ್, ಬೆಳ್ಳಿ, ಚಿನ್ನ, ಅಕ್ಷತ ಕಾಳು, ಅಮ್ಮನವರಿಗೆ ಎಷ್ಟೋ ಇಷ್ಟವಾದ ಕೆಂಪು ಮತ್ತು ಅರಿಶಿಣ ಹೂವು ತುಂಬ ಶ್ರೇಷ್ಠ. ನಾವು ಅದನ್ನು ಹಾಕಿ ನಮಸ್ಕಾರ ಮಾಡ್ಕೋಬೇಕು. ನಂತರ ಕಲಶಕ್ಕೆ ತೆಂಗಿನಕಾಯಿ ಎತ್ಕೊಂಡು ಅರಿಶಿಣ ಕುಂಕುಮವನ್ನೇ ಹಚ್ಚಬೇಕು. ಆ್ಯಕ್ಚುಲಿ ನಾನು ನಿಮಗೊಂದು ವಿಷಯನ್ನೇ ತಿಳಿಸಬೇಕು. ನನಗೆ ಗುರುವಾರ ಕೈ ಅಲ್ಲಾಡ್ಸೋಕ್ಕೆ ಆಗ್ತಾ ಇರಲಿಲ್ಲ. ಮೇ ಬಿ ಇವಾಗ ನೀವು ನೋಡ್ತಾ ಇರ್ಬೋದು. ಕುಂಕುಮ ಹಚ್ಚಕ್ಕೂ ಅರಿಶಿಣ ಕುಂಕುಮ ಹಚ್ಚಕ್ಕೂ ಕೈ ತುಂಬ ಪೇಯ್ನ್ ಇದೆ. ಅಲ್ಲಾಡ್ಸೋಕ್ಕೆ ಆಗ್ತಾ ಇರಲಿಲ್ಲ. ಹಂಗಿದ್ದಿತ್ತು ನನಗೆ. ಗುರುವಾರ ರಾತ್ರಿ ಅಷ್ಟಿಗೆ ದೇವ್ರಿಗೆ ಅಮ್ಮ ನೀನೇ ಈ ವರ್ಷ ಪೂಜಾ ಮಾಡಿಸ್ಕೊತಿರೋ ಇಲ್ವೋ ನಿನಗೆ ಬಿಟ್ಟಿದ್ದಮ್ಮ, ನನ್ನ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ, ನನಗೆ ಶಕ್ತಿ ಕೊಡಮ್ಮ ಅಂತ ಅಮ್ಮನವ್ರಿಗೆ ಅರ್ಪಿಸಿದ್ದೆ ನಾನು. ಶುಕ್ರವಾರ ಬೆಳಗ್ಗೆನೂ ಸಹ ನನಗೆ ಕೈ ನೋವು ಕಮ್ಮಿ ಆಗಿರಲಿಲ್ಲ. ಹಾಗೆ ನನ್ನನ್ನೇ ಹೂವಿನ ಮಾರ್ಕೆಟ್ಗೆ ಮನೆಯವ್ರು ಕರ್ಕೊಂಡೋಗಿದ್ರು. ಹೂವು ತಗೊಂಡು ಬಂದಾದ್ಮೇಲೂ ಸಹ ನನಗೆ ಶಕ್ತಿ ಇರಲಿಲ್ಲ, ಪೇಯ್ನ್ ಹಾಗೇ ಇತ್ತು. ಅಮ್ಮನವರು ಪೂಜಾ ಮಾಡಿಸ್ಕೊತಾ ಇದ್ದಾರೆ, ತುಂಬ ಖುಷಿ ವಿಷಯ. ಈಗ ಕಲಶಕ್ಕೆ ನಾವು ವಿಳ್ಯದೆಲೆನೇ 3 ಹಾಕಿ ತೆಂಗಿನಕಾಯಿನೇ ಅದರಲ್ಲಿ ಕೂರಿಸಬೇಕು, ಶೇಕ್ ಆಗಬಾರ್ದು. ಈಗ ಅಮ್ಮನವ್ರನ್ನೇ ರೆಡಿ ಮಾಡೋಕ್ಕೆ ಸೀರೆ ನಾನು ಸ್ವಲ್ಪ ಪ್ಲೀಟ್ಸ್ ಮಾಡ್ಕೊತಾ ಇದ್ದೀನಿ. ಕೈ ನೋವು ಅಂತ ಗೊತ್ತಿತ್ತಲ್ಲ ನಿಮಗೆ, ಅದಕ್ಕೆ ಸಿಂಪಲ್ಲಾಗಿ ಪ್ಲೀಟ್ಸ್ನೇ ಹಾಕ್ತಾಯಿದ್ದೀನಿ. ನೋಡಿ, ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ಸೀರೆ ಕಟ್ಟೋಕ್ಕೆ. ಈಗ ನಾವು ಅಮ್ಮನವರಿಗೆ ಸೀರೆನೇ ಕಟ್ಟೋಣ. ನೋಡಿ, ಈ ಥರ ಫ್ಲೀಟ್ಸ್ ಹಾಕ್ಕೊಂಡು ನೀಟಾಗಿ ಎತ್ಕೊಂಡೋಗಿ ಅದಕ್ಕೆ ಪಿನ್ ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ನಿಮಗೆ ನಾನು ಒಂದು ವಿಷಯನ್ನೇ ತಿಳಿಸ್ಬೇಕು. ನಮ್ಮ ಅತ್ತೆ ಅವರು ಮಾಮೂಲಿಯಾಗಿ ವರಲಕ್ಷ್ಮಿ ಹಬ್ಬ ಮಾಡ್ಕೊತಾ ಇದ್ದರು. ಸುಮಾರು 9 ಇಯರ್ಸ್ ಬ್ಯಾಕು ನನಗೆ ಅಮ್ಮ ಇನ್ನು ನನ್ನ ಕೈಯಲ್ಲಿ ಮಾಡೋಕ್ಕೆ ಆಗಲ್ಲ, ಇನ್ನು ನೀನೇ ದೊಡ್ಡ ಸೊಸೆ ಅಲ್ವಾ, ನೀನೇ ಮಾಡಬೇಕಮ್ಮ ಅಂತ ಹೇಳಿದರು. ಆವಾಗಿನಿಂದ ನಾನು ವರಲಕ್ಷ್ಮಿ ಹಬ್ಬನ್ನೇ ಮಾಡ್ತಾಯಿದ್ದೀನಿ. ನಮ್ಮ ಅತ್ತೆಯವ್ರಿಗಂತೂ ಡೆಕೋರೇಷನ್ ಮಾಡೋದು, ಪೂಜೆ ಮಾಡೋದಂದರೆ ತುಂಬ ಇಷ್ಟ ಫ್ರೆಂಡ್ಸ್. ನಮ್ಮ ಅತ್ತೆ ಮಾಮನ ಇಬ್ಬರಿಗೂ ಡೆಕೋರೇಷನ್ ಮಾಡಿ ಪೂಜಾ ಭಕ್ತಿನಿಂದ ಮಾಡಿದರೆ ಅವ್ರಿಗೂ ತುಂಬ ಖುಷಿ, ತುಂಬ ಇಷ್ಟ. ಆ ರೀತಿ ಅವ್ರು ಇಷ್ಟಪಡ್ತಾರೆ. ಹಾಗಾಗಿ ಅವ್ರ ಇಷ್ಟಕ್ಕೆ ನಾವು ವರಲಕ್ಷ್ಮಿ ಹಬ್ಬ ಹೇಳಿದ್ರಲ್ಲ ನಮ್ಮತ್ತೆ, ಇನ್ಮೇಲೆ ನೀನೇ ಮಾಡಮ್ಮ ಅಂತ. ಹಾಗಾಗಿ ಅವ್ರ ಇಷ್ಟಕ್ಕೋಸ್ಕರ ಎಷ್ಟೇ ಕಷ್ಟ ಆದರೂ, ನನಗೆ ಕೈ ನೋವಿದ್ರೂ ಸಹ ಮಾಡ್ತಾಯಿದ್ದೀನಿ. ನೋಡಿ, ಈಗ ಸೀರೆ ಕೆಳಗಡೆ ಫ್ರಿಲ್ಸ್ ಕೊಟ್ಟಿದ್ದಾಯಿತು, ಮೇಲೆ ಆಯಿತು. ಕೈನೇ ಇಡುವಾಗ ನಾನು ನಿಮಗೆ ವಿಡಿಯೋ ಮಿಸ್ ಆಯಿತು. ನೋಡಿ, ಈಗೆಲ್ಲ ಫ್ರಿಲ್ಸ್ ಎಲ್ಲ ಇಟ್ಟಿದ್ದಾಯಿತು. ಡಾಬುನೇ ಕಟ್ತಾ ಇದ್ದೀನಿ. ಡಾಬು ನೀಟಾಗಿ ಕಟ್ಕೊಂಡು ನೋಡಿ ಕಟ್ಟಿದಾಯಿತು. ಈಗ ಕೈಗಳಿಗೆ ಫಿಟ್ ಮಾಡ್ತಾ ಇದ್ದೀನಿ. ಇದು ಸ್ಪೇರ್ ಸಿಕ್ಕತ್ತೆ ಕೈಗಳೆಲ್ಲ, ಅದನ್ನೇ ನೀಟಾಗಿ ಪಿನ್ ಮಾಡ್ತಾ ಇದ್ದೀನಿ. ಮನೆಯಲ್ಲಿ ದೊಡ್ಡವರಿಗೆ ಯಾವತ್ತೇ ಆಗಲಿ, ಸೊಸೆ ಆಗಲಿ, ಮಕ್ಕಳಾಗಲಿ ಪೂಜಾ ಪುನಸ್ಕಾರ ಎಲ್ಲ ಚೆನ್ನಾಗಿ ಮಾಡಿದ್ರೆ ತುಂಬ ಇಷ್ಟಪಡ್ತಾರೆ ದೊಡ್ಡವ್ರಿಗೆ. ದಯವಿಟ್ಟು ಮಕ್ಕಳೇ ದೊಡ್ಡವ್ರಿಗೆ ಇಷ್ಟ ಆಗೋ ಥರ ಮಕ್ಕಳೆಲ್ಲ ಕೇಳಿಬಿಟ್ರೆ ದೊಡ್ಡವರು ಖುಷಿಯಾಗಿರ್ತಾರೆ, ಮಕ್ಕಳು ಖುಷಿಯಾಗಿರ್ತಾರೆ. ಮಕ್ಕಳು ಹೇಳಿದ ಮಾತು ಕೇಳಿಲ್ಲ ಅಂದರೆ ದೊಡ್ಡವ್ರಿಗೂ ನೆಮ್ಮದಿ ಆಗಿರೋದಿಲ್ಲ.
ಹಾಗಾಗಿ ದೊಡ್ಡವರು ಹೇಳಿದ್ದು ಏನೇ ಹೇಳಿದ್ರು ನಮ್ಮ ಒಳ್ಳೇದಕ್ಕೆ ಹೇಳ್ತಾರೆ ಫ್ರೆಂಡ್ಸ್. ನೀವು ಒಮ್ಮೆ ಎಲ್ಲರೂ ಕೇಳ್ತೀರಾ, ಇದು ಯಾರಿಗೂ ಕೇಳಲ್ವೋ ಅವ್ರಿಗೆ ಹೇಳ್ತಾ ಇದ್ದೀನಿ. ಸೀರೆ ಕಟ್ಟಿದಾಯಿತು, ಕಾಲು ಕೈ ಇಟ್ಟಿದ್ದಾಯಿತು. ಈಗ ಅಮ್ಮನವರ ಮುಖವಾಡನ್ನೇ ನೀಟಾಗಿ ತೊಳೆದಿದ್ದಾಯಿತು, ಒರೆಸ್ತಾ ಇದ್ದೀನಿ. ಒರೆಸಿದ ನಂತರ ಫಸ್ಟು ಅರಿಶಿಣನ್ನೇ ಕುಂಕುಮನ್ನೇ ಇಡಬೇಕು ನೋಡಿ. ಈಗ ನಾನು ಕುಂಕುಮನ್ನೇ ಹಚ್ಚಬೇಕು ಅಂತ ಅಂದರೆ ನೋಡಿ ಆ ಥರ ಇಯರ್ ಬೋರ್ಡ್ನಿಂದ ನೀಟಾಗಿ ಹಚ್ಚಿಸ್ಕೊತಾ ಇದ್ದೀನಿ. ಸೊಟ್ಟ ಬುಟ್ಟ ಇದ್ದರೆ ಚೆನ್ನಾಗಿರಲ್ವಲ್ಲ, ಅದಕ್ಕಾಗಿ ಕುಂಕುಮ ನೀಟಾಗಿ ಹಚ್ಕೊತಾ ಇದ್ದೀನಿ. ಈಗ ಅರಿಶಿಣನ್ನೇ ಮೇಲೆ ನೀಟಾಗಿ ಹಚ್ಕೊತಾ ಇದ್ದೇನೆ. ಹೆಣ್ಮಕ್ಳಿಗೆ ಕುಂಕುಮ ಅರಿಶಿಣ ಲೆಸ್ ಫ್ರೆಂಡ್ಸ್ ಸೌಭಾಗ್ಯ. ಅಮ್ಮನವ್ರಿಗೂ ಕುಂಕುಮ ಅರಿಶಿಣ ನೀಟಾಗಿ ಹಚ್ಚಿ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕಂತೂ. ವರಲಕ್ಷ್ಮಿ ಹಬ್ಬ ಅಂದ್ರೇ ಹೆಣ್ಮಕ್ಳು ಅಲಂಕಾರಣ. ದೇವ್ರಿಗೆ ನಾವು ಎಷ್ಟು ಚೆಂದ ಅಲಂಕರಣ ಮಾಡ್ತೀವೋ ನಾವು ಅಷ್ಟೇ ಚೆಂದ ಅಲಂಕರಣ ಮಾಡ್ಕೊಂಡು ಚೆನ್ನಾಗಿ ಹೆಣ್ಮಕ್ಳದ್ದೇ ಹಬ್ಬ ಅಲ್ಲ ಫ್ರೆಂಡ್ಸ್. ನೋಡಿ ಮೇಲೆ ಅರಿಶಿಣ ಎಲ್ಲ ಹಚ್ಚಿ ಕುಂಕುಮ ಆಡೋಷ್ಟಿಗೆ ಏನು ಕಳೆ ಬಂತು ನೋಡಿ ಫ್ರೆಂಡ್ಸ್, ಎಷ್ಟು ಚೆಂದ ಇದೆ. ಬಾಬಾ ಬಾಬಾ ಬಾ ಮೇಲೆ ಎಲ್ಲ ಕುಂಕುಮ ಹಚ್ಚಿದಾಯಿತು. ಈಗ ಸೈಡಲ್ಲಿ ಒಂಥ ಕೂದಲು ಶೇಪ್ ಇದೆ, ಆ ಶೇಪಿಗೆ ನಾನು ಐಲೈನರ್ನೇ ಹೇರಿಗೆ ಹಚ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಅಲ್ಲಿ ಶೇಪ್ ಇದೆ ಮುಖವಾಡ ಮೇಲೆ, ಹಾಗಾಗಿ ಹಚ್ಚಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈಗ ನಾನು ಐಬ್ರೋಗೆ ನೀಟಾಗಿ ಐಲೈನರ್ ಹಚ್ಚಿ ಶೇಪ್ ಮಾಡ್ಕೊತಾ ಇದ್ದೀನಿ. ನಂತೂ ತುಂಬ ಅಲಂಕರಣ ಅಂದರೆ ತುಂಬ, ಅಮ್ಮ ಅಲಂಕರಣ ಪ್ರಿಯ. ಎಷ್ಟಾದರೂ ಮಾಡಿ ಅಮ್ಮನವ್ರು ಚೆನ್ನಾಗಿ ಮಾಡಿಸ್ಕೊತಾರೆ. ನನಗಂತೂ ಈ ಸತಿ ಕೈ ಚೆನ್ನಾಗಿರಲಿಲ್ಲ ಫ್ರೆಂಡ್ಸ್, ಹಾಗಾಗಿ ಅಮ್ಮ ಹೆಂಗೆ ಮಾಡ್ಕೊತಾರೋ ಗೊತ್ತಿರಲಿಲ್ಲ. ಚೆನ್ನಾಗಿ ಇವಾಗ ನನ್ನ ಕೈಲಾಗಿದ್ದು ನಾನು ಮಾಡ್ತಾಯಿದ್ದೀನಿ, ಅಮ್ಮನವರೇ ಮಾಡಿಸ್ಕೊತಾ ಇದ್ದಾರೆ. ಬಿಡಬೇಡಮ್ಮ ನನ್ನನ್ನೇ ಮಾಡಮ್ಮ ಅಲಂಕರಣ ಅಂತ ಅಮ್ಮನವರೇ ಹೇಳಿ ಮಾಡಿಸ್ಕೊತಾ ಇದ್ದಾರೆ ನೋಡಿ. ಐಬ್ರೋ ಶೇಪ್ ಕೊಟ್ಟಿದ ತಕ್ಷಣ ಫೇಸ್ ಕಳೆ ನೋಡಿ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಐಬ್ರೋಗೆ ಹಾಕಿದಾಯಿತು. ಈಗ ಕಣ್ಣಿಗೆ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಕಣ್ಣಿಗೆ ಹಾಕಿದ ತಕ್ಷಣ ಹೇಗಂದರೆ ಅಮ್ಮ ಕಣ್ಣು ತೆಗೆದು ನಮ್ಮನ್ನೇ ನೋಡಿರೋ ಥರ ಇದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ನಮ್ಮನ್ನೇ ನೋಡ್ತಾ ಇರೋ ಥರ ಇಲ್ವಲ್ಲ ಫ್ರೆಂಡ್ಸ್. ಐಬ್ರೋ ಆಯಿತು, ಕಣ್ಣಿಗೆ ಕಾಜಲೆಲ್ಲ ಹಾಕಿದಾಯಿತು. ಈಗ ಅಮ್ಮನವ್ರಿಗೆ ಎಷ್ಟೋ ಇಷ್ಟವಾದ ಒಡವೆಗಳನ್ನೇ ನಮ್ಮ ಹತ್ರ ಏನಿದೆಯೋ ಅದನ್ನೇ ವಾಶ್ ಮಾಡಿಬಿಟ್ಟು ಹಾಕಿದರೆ ಒಳ್ಳೆಯದೇ. ಈಗ ಅರಿಶಿಣನ್ನೇ ಬಳಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಎಲ್ಲ ಹಚ್ಚಿದಾಯಿತು, ಅಲಂಕರಣ ಮಾಡಿದಾಯಿತು. ಈಗ ಮುಖವಾಡ ನಮ್ಮ ತೆಂಗಿನಕಾಯಿ ಇಟ್ಟಿದ್ದೀವಲ್ಲ ಅದಕ್ಕೆ ಫಿಕ್ಸ್ ಮಾಡಿದ ನಂತರ ಅಮ್ಮನವರಿಗೆ ಎಷ್ಟೋ ಇಷ್ಟವಾದ ಸೌಭಾಗ್ಯ ಅಂದರೆ ಎಲ್ಲರಿಗೂ ನಮ್ಮ ಹೆಣ್ಮಕ್ಳಿಗೆ ಸೌಭಾಗ್ಯ ಅಂದ್ರೇ ತಾಳಿ ಅಂಥದ್ದು. ಅಮ್ಮನವರಿಗೆ ಮಾಡಿಸಿರೋ ತಾಳಿಯನ್ನೇ ಮೊದಲಿಗೆ ಹಾಕಿದ್ದೀವಿ. ಈಗ ಎಷ್ಟೋ ಇಷ್ಟವಾದ ಚಿನ್ನ ಆಭರಣಗಳನ್ನೇ ನಮ್ಮ ಹತ್ರ ಇರೋದನ್ನೇ ವಾಶ್ ಮಾಡಿಕೊಂಡು ನೀಟಾಗಿ ಅರಿಶಿಣದಲ್ಲಿ ನೀಟಾಗಿ ವಾಶ್ ಮಾಡಿ ಒರೆಸಿ ಅಮ್ಮನವರಿಗೆ
ಹಾಕಬೇಕು. ಎಲ್ಲ ಹಾಕಿ ಅಲಂಕರಣ ಮಾಡಬೇಕು. ನಮ್ಮ ಹತ್ರ ಏನಿತ್ತೋ ಅದನ್ನೇ ಹಾಕ್ಬೋದು. ಒಡವೆ ಮಾಡಿ ಹಾಕಿದಾಯಿತು. ಈಗ ಸಿಂಪಲಾಗಿ ಒಂದು ಕಿರೀಟವನ್ನೇ ತಲೆ ಮೇಲೆ ತೆಂಗಿನಕಾಯಿಗೆ ಇಡ್ತಾಯಿದ್ದೀನಿ. ನೋಡೋ ಎಷ್ಟು ಚೆಂದ ಕಾಣಿಸ್ತಾ ಇದೆ. ಅಮ್ಮನವ್ರಿಗೆ ಎಷ್ಟೋ ಇಷ್ಟವಾದ ತಾವರೆ ಹೂವು, ಬಿಳಿ ಹೂವು ಇಡ್ತಾಯಿದ್ದೀನಿ. ಅಮ್ಮನವರಿಗೆ ಎಷ್ಟೋ ಇಷ್ಟವಾದ ಜಡೆ ನೋಡಿ ಎಷ್ಟು ಚೆಂದ ಕಾಣಿಸ್ತಾ ಇದೆ. ಜಡೆ ಅಂತ ಲಾಂಗ್ ಜಡೆ ನೀಟಾಗಿ ಹಿಂದೆ ಸಿಕ್ಕಿಸಿಬಿಟ್ಟು ಎಷ್ಟು ಉದ್ದ ನೋಡಿ ಎಷ್ಟು ಚೆಂದ. ಜಡೆ ಇಟ್ಟಿದ ತಕ್ಷಣ ಹೆಣ್ಮಕ್ಳು ನೋಡಿ ಜಡೆ ಉದ್ದ ಇರಬೇಕು ಅಂತ ಹೇಳ್ತಾರಲ್ಲ ಫ್ರೆಂಡ್ಸ್, ನೋಡಿ ಇದೇ ರೀತಿಗೆ ಜಡೆ ಉದ್ದ ಇದ್ದರೆ ಹೆಣ್ಣು ಲಕ್ಷಣವಾಗಿ ಕಾಣಿಸ್ತಾ ಅಂತ. ನೋಡಿ ಅಮ್ಮನವ್ರಿಗೆ ನಾನು ಕೈಗಳ ಮೇಲೆ ಮಾಡಿರೋದು ನ್ಯೂಸ್ ಪೇಪರ್ನಿಂದ ಮಾಡಿದ್ದೀನಿ. ಅದು ವಿಡಿಯೋ ಮಿಸ್ ಆಯಿತು. ಅದನ್ನೇ ಆ ಥರ ಸಿಕ್ಕಿಸ್ಬಿಟ್ಟು ಬಳೆಗಳೇ ಅದಕ್ಕೆ ಹಾಕಬೇಕು. ಅಮ್ಮನವ್ರಿಗೆ ಎಷ್ಟೋ ಇಷ್ಟವಾದ ತಾವರೆ ಹೂವು ಪಿಂಕ್ ಕಲರು ಸಿಕ್ಕಿತ್ತು. ಅದನ್ನು ಸಹ ಅಲ್ಲಿ ಒಂದೊಂದು ಇಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆಂದ ಕಾಣಿಸ್ತಾ ಇದೆ. ನೋಡಿ ಕೆಳಗಡೆಯಿಂದ ತೋರಿಸ್ತಾ ಇದ್ದೀನಿ. ಸಿಂಪಲಾಗಿ ರೆಡಿ ಮಾಡಿದ್ದೀನಿ. ನೋಡಿ ನೋಡೋಕ್ಕೆ ಎಷ್ಟು ಚೆಂದ ಕಾಣಿಸ್ತಾ ಇದೆಯಲ್ಲ ಫ್ರೆಂಡ್ಸ್. ಅಮ್ಮನವ್ರಿಗೆ ಎಷ್ಟೋ ಇಷ್ಟವಾದ ಮಲ್ಲಿಗೆ ಹಾರವನ್ನೇ ಹಾಕೋಣ. ಮಲ್ಲಿಗೆ ಹೂವು ಅಂದರೆ ತಾಯಿಗೆ ತುಂಬ ಇಷ್ಟ. ನೋಡಿ ಎಷ್ಟು ಕಳೆ ಬಂದೇ ಬಿಡ್ತಲ್ಲ ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ ನೋಡೋಕ್ಕಂತೂ. ನೋಡಿ ಮೇಲಿನಿಂದ ತೋರಿಸ್ತಾ ಇದ್ದೀನಿ. ಈಗ ಮೊದಲಿಗೆ ಲಕ್ಷ್ಮಿ ಫೋಟೋ ಕಂಪಲ್ಸರಿ. ಫೋಟೋ ಮುಂದೆ ಲಕ್ಷ್ಮಿನೇ ನಾವು ಕೂರಿಸ್ಬೇಕು ಯಾವತ್ತೇ ಆಗಲಿ. ನೋಡಿ ಈಗ ನಾನು ಬಾಳೆದಿಂದನೇ ಇಡ್ತಾಯಿದ್ದೀನಿ ಆ ಕಡೆ ಈ ಕಡೆ. ನೋಡಿ ಈ ರೀತಿ ಇಟ್ಬಿಟ್ಟು ನಂತರ ಏನೇನು ನಾವು ಹಣ್ಣುಗಳು ಇಡ್ತೀವೋ ಎಲ್ಲನೂ ಇಟ್ಟು ಜೋಡಿಸ್ಕೋಬೇಕು. ನಾನು ಈ ರೀತಿ ಸಿಂಪಲಾಗಿ ಜೋಡಿಸಿಟ್ಕೊಂಡಿದ್ದೀನಿ. ನೋಡಿ ಈ ರೀತಿ ಏನೇನು ನಾವು ಇಟ್ಟಿರ್ತೀವೋ ಅದನ್ನೆಲ್ಲ ಇಟ್ಟು ಜೋಡಿಸ್ಕೋಬೇಕು. ಮೇಲೆ ಲಕ್ಷ್ಮಿ ಫೋಟೋ ಅಲಂಕರಣ ಮಾಡಿದಾಯಿತು. ಕೆಳಗಡೆ ಲಕ್ಷ್ಮಿ ಅಮ್ಮವ್ರನ್ನೇ ಅಲಂಕರಣ ಮಾಡಿದಾಗಿದೆ. ಈಗ ದೀಪಗಳು ಇಟ್ಟಿದೆಯೋ ಆಗಿದೆ. ಎಲ್ಲ ಸ್ವೀಟ್ಸು ಹಣ್ಣು ಎಲ್ಲನೂ ಇಟ್ಟು ಜೋಡಿಸ್ಕೊಂಡಾಗಿದೆ. ನಾವು ಇವಾಗ ದೀಪಾರಾಧನೆ ಮಾಡೋಣ. ಈಗ ನಾವು దీపಗಳನ್ನು అంటించుకోవడాన సాయంకాల సమయములో సంధ్యా దీపారాధనలో వచ్చును తల్లి మహాలక్ష్మి వచ్చును తల్లి వరలక్ష్మి కాళ్ళకు గజ్జెలు కట్టింది మెడలో హారం వేసింది పిలిచిన వెంటనే పలికింది అడిగిన అంతా ఇచ్చింది సాయంకాల సమయములో సంధ్యా దీపారాధనలో వచ్చును తల్లి మహాలక్ష్మి వచ్చును తల్లి వరలక్ష్మి ధాన్యములిచ్చిన ధాన్యలక్ష్మి ధనములనిచ్చిన ధాన్యలక్ష్మి వరములనిచ్చిన వరలక్ష్మి సంతానమిచ్చిన సంతానలక్ష్మి అందరూ చేరి రాయండి రకరకాల పూజలు తేవండి దేవిని అర్పణ చేయండి దేవి రూపము చూడండి వజ్ర కిరీటం చూడండి నాగభరణం చూడండి ಮಂಗಲ ರೂಪಂ ಕನವಂಡಿ. ಈಗ ನಾವು ಲಕ್ಷ್ಮೀ ದೇವರಿಗೆ ಕುಂಕುಮ ಅರ್ಚನಾ ಮಾಡೋಣ ವಿಗ್ರಹಕ್ಕೆ. ಓಂ ಪ್ರಕೃತ್ಯಾಯ ನಮಃ ಓಂ ವಿಕೃತ್ಯಾಯ ನಮಃ ಓಂ ವಿದ್ಯಾಯ ನಮಃ ಓಂ ಸರ್ವಭೂತಹಿತಪ್ರತ್ಯಯ ನಮಃ
ಓಂ ಶ್ರೀತಾಯ ನಮಃ. ಓಂ ವಿಭೂತ್ಯಾಯ ನಮಃ. ಓಂ ಸುರಭ್ಯಾಯ ನಮಃ. ಓಂ ಪರಿಪಾತಕಾಯ ನಮಃ. ಓಂ ವಾಚಾಯ ನಮಃ. ಓಂ ಪದ್ಮಲಾಯಾಯ ನಮಃ. ಓಂ ಪದ್ಮೇನಾಯ ನಮಃ. ಓಂ ಶುಚಾಯ ನಮಃ. ಓಂ ಸರ್ವಹಿತಾಯ ನಮಃ. ಓಂ ಸರ್ವಜ್ಞಾಯ ನಮಃ. ಓಂ ಸುಧೇನಾಯ ನಮಃ. ಓಂ ಧಾನ್ಯಾಯ ನಮಃ. ಓಂ ಹಿರಣ್ಯಾಯ ನಮಃ. ಓಂ ಲಕ್ಷ್ಮ್ಯೇ ನಮಃ. ಓಂ ನಿತ್ಯಪೂಷಾರಾಯ ನಮಃ. ಓಂ ವಿಭಾರಾಯ ನಮಃ. ಓಂ ಆದ್ಯಾಯತಾಯ ನಮಃ. ಓಂ ದಿತ್ಯಾಯ ನಮಃ. ಓಂ ದೀಪೋಯಾಯ ನಮಃ. ಓಂ ಸುಧಾರಾಯ ನಮಃ. ಓಂ ಕಲ್ಪೇಯಾಯ ನಮಃ. ಓಂ ಸುಧಾರಾಯ ನಮಃ. ಓಂ ಕಾಂತ್ಯಾಯ ನಮಃ. ಓಂ ಕಾಮಾಕ್ಷಾಯ ನಮಃ. ಓಂ ಕ್ರೋಧ ಸಂಭೋಯ ನಮಃ. ಓಂ ಅನುಗ್ರಹ ಪ್ರಾರ್ಯಾಯ ನಮಃ. ಓಂ ಬುದ್ಧ್ಯೋಯ ನಮಃ. ಓಂ ಅನುಗ್ರಹೋಯ ನಮಃ. ಓಂ ಹರಿವಿಲ್ಲಾಯ ನಮಃ. ಓಂ ಅಶೋಕಾಯ ನಮಃ. ಓಂ ಅಮೃತಾಯ ನಮಃ. ಓಂ ದೀಪೋಯ ನಮಃ. ಓಂ ಲೋಕಶೋಕವಿಷಾಯ ನಮಃ. ಓಂ ಧರ್ಮನಿಲಯ ಚ ನಮಃ. ಓಂ ಕರ್ಣಾಯ ನಮಃ. ಓಂ ಲೋಕಮಾತ್ರಯ ನಮಃ. ಓಂ ಪತ್ತಪ್ರಿಯಾಯ ನಮಃ. ಓಂ ಪದ್ಮಹಾಸಾಯ ನಮಃ. ಓಂ ಪದ್ಮಕ್ಷಯ ನಮಃ. ಓಂ ಪದ್ಮಸುಧಾರಾಯ ನಮಃ. ಓಂ ಪದ್ಮಾಯ ನಮಃ. ಓಂ ಪದ್ಮಮುಖ್ಯಾಯ ನಮಃ. ಓಂ ಶುಭಪ್ರಿಯಾಯ ನಮಃ. ಓಂ ರಾಮೇ ನಮಃ. ಓಂ ಪದ್ಮಲಾರಾಯ ನಮಃ. ಓಂ ದೈವನಾಯ ನಮಃ. ಓಂ ಪದ್ಮಯ ನಮಃ. ಓಂ ಪದ್ಮಗಂಧಾಯ ನಮಃ. ಓಂ ಪುನಃಗಂಧ್ಯಾಯ ನಮಃ. ಓಂ ಶುಕ್ರಾಯ ನಮಃ. ಓಂ ಸುಧಾಭಿಯಾಯ ಮುಖ್ಯಾಯ ನಮಃ. ಓಂ ಬ್ರಹ್ಮಾಯ ನಮಃ. ಓಂ ಚಂದ್ರವದ್ಯಾಯ ನಮಃ. ಓಂ ಚಂದ್ರೋದಯ ನಮಃ. ಓಂ ಚಂದ್ರಸಹೋದರಾಯ ನಮಃ. ಓಂ ಚತುರ್ಥ್ಯಾಯ ನಮಃ. ಓಂ ಚಂದ್ರರೂಪಾಯ ನಮಃ. ಓಂ ಇಂದ್ರಾಯ ನಮಃ. ಓಂ ಇಂದುಶೀಲು ಸೂರ್ಯಾಯ ನಮಃ. ಓಂ ಮಹಾಲಕ್ಷ್ಮೀ 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 ನಮಃ.
ಇಬ್ಬರು ನೋಡಿ. ಇದು ಫ್ರೆಂಡ್ಸ್ ನಮ್ಮ ಮನೆ ವರಲಕ್ಷ್ಮಿ ಹಬ್ಬದ ಪೂಜಾ ಡೆಕೋರೇಷನ್ ವಿಧಾನ. 2025ನೇ ವರ್ಷದ್ದು ನಮ್ಮ ಮನೆ ಪೂಜಾ. ಫ್ರೆಂಡ್ಸ್, ನಾನು ಕನ್ನಡ ತಪ್ಪುವಾಗಿ ಏನಾದರೂ ಮಾತಾಡಿದರೆ, ಯಾಕಂದರೆ ನಾನು ತೆಲುಗು ಅವಳಲ್ವಾ, ಕನ್ನಡ ತಪ್ಪಾಗಿ ಮಾತಾಡಿದ್ರೆ ಕ್ಷಮಿಸಿ. ನಿಮಗೂ ಇಷ್ಟ ಆಗಿದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.